ಅಂಬಾನಿ ನ್ಯೂಸ್ಗೆ ಸ್ವಾಗತ. ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ. ಶಿಡ್ಲಘಟ್ಟದಲ್ಲಿ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ ಕಟ್ಟುನಿಟ್ಟಿನ ಸಂದೇಶ ರವಾನೆಯಾಗಿದೆ. ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪ್ರಗತಿ ಪರಿಶೀಲನಾ ಸಭೆಯಲ್ಲಿ ಯೋಜನೆಗಳ ಜಾರಿಯಲ್ಲಿ ಯಾವುದೇ ಲೋಪದೋಷಗಳು ಕಂಡುಬಂದರೆ ಸಹಿಸುವುದಿಲ್ಲ ಎಂದು ಅಧಿಕಾರಿಗಳಿಗೆ ಎಚ್ಚರಿಕೆ ನೀಡಲಾಗಿದೆ. ಗ್ಯಾರಂಟಿ ಯೋಜನೆಗಳ ತಾಲೂಕು ಅಧ್ಯಕ್ಷರಾದ ಎಚ್.ಎಂ. ಮುನಿವಪ್ಪ ಅವರು ಮಾತನಾಡಿ, ರಾಜ್ಯ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಪ್ರತಿಯೊಬ್ಬ ಅರ್ಹ ಫಲಾನುಭವಿಗೂ ತಲುಪಬೇಕು. ಸಾರ್ವಜನಿಕರಿಗೆ ಯಾವುದೇ ಕಾರಣಕ್ಕೂ ತೊಂದರೆಯಾಗಬಾರದು. ಒಂದು ವೇಳೆ ಯೋಜನೆಗಳ ಅನುಷ್ಠಾನದಲ್ಲಿ ನಿರ್ಲಕ್ಷ್ಯ ವಹಿಸಿದರೆ ಸಂಬಂಧಪಟ್ಟ ಅಧಿಕಾರಿಗಳ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಎಂದು ಖಡಕ್ ಸೂಚನೆ ನೀಡಿದ್ದಾರೆ. ಇದೇ ವೇಳೆ ಮಾತನಾಡಿದ ಕಾರ್ಯನಿರ್ವಾಹಕ ಅಧಿಕಾರಿ ಹೇಮಾವತಿ ಆರ್, ಗೃಹಲಕ್ಷ್ಮಿ ಹಾಗೂ ಗೃಹಜ್ಯೋತಿ ಯೋಜನೆಗಳ ಕುರಿತು ಸಮಗ್ರ ಪರಿಷ್ಕರಣೆ ನಡೆಸಬೇಕು. ಅನರ್ಹರು ಸೌಲಭ್ಯ ಪಡೆಯುತ್ತಿದ್ದರೆ ಅದನ್ನು ತಡೆಹಿಡಿದು ಅರ್ಹರಿಗೆ ಮಾತ್ರ ಯೋಜನೆ ತಲುಪುವಂತೆ ಅಧಿಕಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಎಂದು ಕರೆ ನೀಡಿದರು. ಇನ್ನು ಸಭೆಯಲ್ಲಿ ಸಾರಿಗೆ ವ್ಯವಸ್ಥೆಯ ಬಗ್ಗೆಯೂ ಮಹತ್ವದ ಚರ್ಚೆ ನಡೆಯಿತು. ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಹಾಗೂ ನಿತ್ಯ ಪ್ರಯಾಣಿಕರಿಗೆ ಅನುಕೂಲವಾಗುವಂತೆ ಸರ್ಕಾರಿ ಬಸ್ಗಳ ಸಮಯ ಪಾಲನೆಯನ್ನು ಸರಿಪಡಿಸಬೇಕು. ಒಂದೇ ಸಮಯಕ್ಕೆ 2 ಬಸ್ಗಳು ಬರುವ ಸಮಸ್ಯೆಯನ್ನು ನಿವಾರಿಸಿ ಸುಗಮ ಸಂಚಾರಕ್ಕೆ ವ್ಯವಸ್ಥೆ ಕಲ್ಪಿಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಈ ಸಭೆಯಲ್ಲಿ ಬಿಆರ್ ಮೂರ್ತಿ, ವಿನೋದ್, ಅಂಬರೀಶ್, ಅಕ್ರಂ ಪಾಷಾ ಸೇರಿದಂತೆ ವಿವಿಧ ಇಲಾಖೆಗಳ ಹಿರಿಯ ಅಧಿಕಾರಿಗಳು ಉಪಸ್ಥಿತರಿದ್ದರು. ಒಟ್ಟಾರೆ ಸರ್ಕಾರದ ಸೌಲಭ್ಯಗಳು ಜನಸಾಮಾನ್ಯರ ಮನೆ ಬಾಗಿಲಿಗೆ ತಲುಪುತ್ತವೆಯೇ ಎಂಬುದನ್ನು ಅಧಿಕಾರಿಗಳು ಖಚಿತಪಡಿಸಿಕೊಳ್ಳಬೇಕಿದೆ. ವರದಿ ಮಾನಸ್, ಅಂಬಾನಿ ನ್ಯೂಸ್ ಟಿವಿ, ಶಿಡ್ಲಘಟ್ಟ. ಯಾಕೆಂತಂದ್ರೆ ಇವತ್ತು ಸರ್ಕಾರ ಬಿಟ್ಟಿ ಭಾಗದಲ್ಲಿ ಬಡವರಿಗೆ ಎಷ್ಟೋ ಮಕ್ಕಳಿಗೆ ಊಟ ಅನ್ನ ಇದ್ದು ಅಂದನ್ನ ಅನ್ನಭಾಗ್ಯ ಕೊಟ್ಟರು. ಅಧಿಕಾರ ಇಟ್ಕೊಂಡ ತಕ್ಷಣ ಆ ಕೆಲಸ ಮಾಡಬೇಕಾಗಿದೆ ಸರ್ಕಾರ. ಅದೇ ರೀತಿ ಇವತ್ತು ಇಮ್ಯುನಿಟಿ ಯುವಕರು ಮಕ್ಕಳು ಮನೆಯಲ್ಲಿ ಇದ್ದಾರೆ. ಅವ್ರಿಗೆ ಡಿಪ್ಲೊಮಾ ಓದೋರಿಗೆ 1,000 BE ಮಾಡಿದ್ರೆ 3,000 ಹಣ ಕೊಡುವಂತ ವ್ಯವಸ್ಥೆ ಸರ್ಕಾರ ಮಾಡಿದೆ. ಇವೆಲ್ಲ ಬಿಟ್ಟಿ ಬಾಗಿಲನ್ನ ಇವತ್ತು ಬಡ ಮಕ್ಕಳು ಸಮಾನತೆ ಬದುಕೋದಕ್ಕೆ ಮಾಡಿರ್ತಕ್ಕಂಥ ಅವಕಾಶಗಳಿವೆ. ಆದ್ರಿಂದ ಅದೇ ರೀತಿ ಈಗ ಗೃಹಲಕ್ಷ್ಮಿ 2,000 ರೂಪಾಯಿ ಕೊಡ್ತಾ ಇದ್ದಾರೆ ಹೆಣ್ಮಕ್ಳಿಗೆ ಮನೆ ಒಡತಿಗೆ. ಆ 2,000 ರೂಪಾಯಿ ತಗೊಂಡು ಎಷ್ಟೋ ಜನ ಮಕ್ಕಳಿಗೆ ವಿದ್ಯಾಭ್ಯಾಸ ಕಡೆ ಗಮನ ಕೊಡ್ತಾರೆ. ಏನು ಮನೆಗಳು ರೂರಲ್ ಸೈಡ್ 32,000 ಇದೆ. ಓಕೆ, ಗೃಹ ಜ್ಯೋತಿ ಯೋಜನೆ ಅಡಿ 67 ಒಟ್ಟು ಸ್ಥಾವರಗಳು 29,205 ನೋಂದಣಿ ಆಗಿರೋರು. ಉಳಿದವ್ರು ಯಾಕಾಗಿಲ್ಲ? 223 ಖಾಲಿ ಮನೆ ಇದೆ. 223 ಖಾಲಿ ಮನೆ ಆಲ್ಮೋಸ್ಟ್ 94 ನಮಗೆ ಬೇಡ ಅಂತ ಬರ್ಕೊಟ್ಟಿದ್ದಾರೆ. ಗಿವನ್ ಇನ್ ರೈಟಿಂಗ್. ಓಕೆ, 200 ಯೂನಿಟ್ಗಿಂತ ಎಬವ್ ಇರೋದು 72 ಮನೆ. ಇವರು ಹಾಕಿರ್ತಾರೆ. ಅದನ್ನ ನಾವು ಮತ್ತೆ ಒಂದು ಲೆಕ್ಕ ಶೀರ್ಷಿಕೆ ಇದೆ, ಸರ್ಕಾರಕ್ಕೆ ವಾಪಸ್ ಜಮೆ ಮಾಡ್ತಾ ಇದ್ದಾರೆ. ಬ್ಯಾಂಕಿಂದಾನೇ ಡೈರೆಕ್ಟ್ ಮಾಡಿಸಿದ್ದೀರಾ? ಈಗ ನಾನು ಕಟ್ಟಲ್ಲ ಅಂತ ಹೇಳ್ತೀನಿ. ಈಗ ಇಲ್ಲ, ಬ್ಯಾಂಕಿಂದ ಡೈರೆಕ್ಟ್ ಕಟ್ತಾರೆ ಮ್ಯಾಮ್. ಅವ್ರಿಗೆ ಡ್ರಾ ಮಾಡೋದಿಲ್ಲ. ಇಲ್ಲ, ಒಂದು ಲೋನ್ ಏನಾದ್ರು ಇದ್ದು ಅಮೌಂಟ್ ಇಲ್ಲ, ಈ ಸ್ಕೀಮ್ ಅಲ್ಲಿ ಅದು ಲೋನಿಗೆ ಇದು ಮಾಡಿರೋದು ಸರ್ಕಾರಕ್ಕೆ ವಾಪಸ್ ಬಳಸಬೇಕಾಗುತ್ತೆ. ಡೈರೆಕ್ಟ್ ಅದೊಂದು ನೇಮ್ ಡಿಲೀಟ್ ಮಾಡಿಸ್ಬಿಟ್ಟು ಬೇರೆ ಯಜಮಾನಿನ ಮಾಡಿಸ್ಕೊಂಡು ಅವರು ಹೊಸದಾಗಿ ಎನ್ರೋಲ್ ಮಾಡ್ಕೋಬಹುದು. ಸಂವಿಧಾನದ 33A 47 ವಿಧಿಯಂತೆ ಜನರ ಜೀವನ ಮಟ್ಟವನ್ನು ಹೆಚ್ಚಿಸುವುದು ರಾಜ್ಯದ ಪ್ರಾಥಮಿಕ ಜವಾಬ್ದಾರಿಯಾಗಿದೆ. ಇಂತಹ ಜನ ಕಲ್ಯಾಣ ಯೋಜನೆಗಳ ಮೂಲಕ ಸಂವಿಧಾನದ ರಾಜ್ಯ ನಿರ್ದೇಶಕತ್ವಗಳು ಕೆಲವು ಆಶಯಗಳು ನಿಜಗೊಳಿಸುತ್ತಿವೆ. ಗ್ಯಾರಂಟಿ ಯೋಜನೆಗಳು ಇಂತಹ ನೈಜ ಆಶಯಗಳನ್ನು ಹೊಂದಿದೆ. ಗ್ಯಾರಂಟಿ ಯೋಜನೆಗಳು ಖಂಡಿತವಾಗಿಯೂ ಬಿಕ್ಕಿ ಭಾಗ್ಯವಲ್ಲ. ಇದು ಆರ್ಥಿಕವಾಗಿ ಹಿಂದುಳಿದವರನ್ನು ಮೇಲೆತ್ತುವ ದೂರದೃಷ್ಟಿಯೊಂದಿಗೆ ರೂಪುಗೊಂಡ ಯೋಜನೆಗಳಾಗಿದ್ದು ಕರ್ನಾಟಕದ ಜನರ ಭಾಗ್ಯೋದಯದ ಬಾಗಿಲು ತೆರೆದಿದೆ ಎಂದು ಅಶೋಯುಕ್ತವಾಗಿ ಆಗಲಾರದು. ಸ್ಕೀಮ್ಗಳು ಸಮಾಜದಲ್ಲಿ ಇಂಪ್ಲಿಮೆಂಟ್ ಆಗೋದಕ್ಕೆ ಒಂದು ಅವಕಾಶ. ಅದಕ್ಕೋಸ್ಕರ ಏನು ನಮ್ಮ ರಾಜ್ಯ ಸರ್ಕಾರದಲ್ಲಿ ಇವತ್ತು ನಮಗೆ ಗೊತ್ತಿದೆ. ಇವತ್ತು ಪ್ರತಿಯೊಂದು ಊರಲ್ಲಿ ಮನೆಗಳಾಗಿರ್ಬೋದು ಅಥವಾ ವಿದ್ಯುತ್ ಇರ್ಬೋದು, ರೋಡ್ ಇರ್ಬೋದು, ಎಲ್ಲ ಸೌಕರ್ಯ ಇವತ್ತು ಹಳ್ಳಿಗಾಡಿನಲ್ಲಿ ಮಾಡ್ತಾ ಇದ್ದಾರೆ. ಸಾಂಕ್ರಾಮಿಕವಾಗಿ ಬರಬಾರ್ದು ಅಂತೇಳಿ ಎಲ್ಲ ರೀತಿ ತಡೆಗಟ್ಟುವಂಥ ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ದಯವಿಟ್ಟು ನಾನು ಕೇಳ್ಕೊಡೋದು ಇಷ್ಟೇ, ಈ ಒಂದು ಪಂಚ ಗ್ಯಾರಂಟಿಯಿಂದ ನಮಗೆಲ್ಲ ಒಂದು ಅವಕಾಶ ಮಾಡಿಕೊಟ್ಟು ನಮ್ಮ ಸನ್ಮಾನ್ಯ ವಿಮನೆ ಪಡೆದವರ ಆಸೆ ಏನಿದೆ ಅವರು ನಮ್ಮ ಈ ಒಂದು ಕಮಿಟಿನ ಪರ್ಮಿಷನ್ ಮಾಡಿ ನಮಗೆ ಅನುಮೋದನೆ ಕೊಟ್ಟಿದ್ದಾರೆ. ಅವರು ನಮ್ಮ ಮೊದಲನೇದಾಗಿ ಅಭಿನಂದಿಸ್ತೀವಿ. ಅವರಿಗೆ ಆರೋಗ್ಯ ಮತ್ತು ಕಾಪಾಡೋ ಸಂದರ್ಭದಲ್ಲಿ ನಾನು ಬೇಡ್ಕೊಳ್ತಾ ಇದ್ದೀನಿ.
ಅವ್ರ ಆರೋಗ್ಯವಾಗಿಲ್ಲ, ಈಗ ಅದು ದೇವ್ರ ಮುಂದೆ ಆರೋಗ್ಯ ಸರಿ ಈ ಸಂದರ್ಭ ಮುಖಾಂತರ ನಾನು ಮದುವೆ ಮಾಡ್ತೀನಿ, ಅವ್ರ ದೇವ್ರ ಪರವಾಗಿ. BA ಮಾಡಿದ್ರೆ ಯಾರು ಬೇಕಾಗ್ಬೋದು, ಆದ್ರೆ 2023 ನಂತರ ರಿಸಲ್ಟ್ ಬಂದಿರಬೇಕು. 2023 ನಂತರ ಸರ್ಕಾರ ಬಂದ ನಂತರ ಬಂದಿರುವಂತ ರೀಸೆಂಟ್ ಆಗಿ ಆದಾಯ ಅಲ್ಲಿ ಎಷ್ಟು ಜನ ನೀವು ಕೊಡ್ತಾ ಇದ್ದೀರಿ? ಸರಿ, ಈಗ 826 ಜನ ಕೊಡ್ತಾ ಇದ್ದೀರಿ ಫಲಾನುಭವಿಗಳು. ಜನವರಿವರೆಗೂ ಹಾಕಿದ್ದಾರೆ. ಹೌದು, ಪೆಂಡಿಂಗ್. ಜನವರಿವರೆಗೂ ಅಷ್ಟೇ DBT ಖುಷಿ ಆಗಿರೋದು. 5 ತಿಂಗಳು ಉಳಿಕೆ ಏನಿದೆ ಅಲ್ಲ ನಿಮ್ದು, ಈಗ 983 2,000 ಜನನ ಕೆಲವ್ರದ್ದು 2 ಮನೆ ಬಿಲ್ಡಿಂಗ್ ಡೆಮಾಲಿಷ್ ಆಗಿದೆ. ಆ ಥರ ಮೇಜರ್ ರೀಸನ್ಸ್ ಏನಿದೆ ಕೆಲವರು ಸ್ವಯಂ ಪ್ರೇರಿತವಾಗಿ ನಿಮ್ಮಲ್ಲಿ ಆಗಿರಲ್ಲ. ಒಂದು 1,340 ಸ್ವಯಂ ಪ್ರೇರಿತವಾಗಿ ಆಗಿಲ್ಲ ಅಂದ್ರೆ ನಿಮ್ಮ ಕಡೆಯಿಂದ ಏನಾದರೂ ಅವ್ರಿಗೆ ಈಗ ಸಪೋಸ್ ಅವ್ರಿಗೆ ಗೊತ್ತಿರಲ್ಲ ಅನ್ಕೊಳ್ಳಿ, ಆ ಥರ ಏನಾದರೂ ನೀವು ಐಸ್ ಮಾಡೋದು ಅಥವಾ ಅವ್ರನ್ನ ಈ ಸ್ಕಿನ್ ತರೋದಕ್ಕೆ ಪುಷ್ ಮಾಡೋದಕ್ಕೆ ಏನಾದರೂ ಮಾಡಿದ್ದೀರಾ? ನಮ್ಮ ಮೀಟರ್ ರೀಡರ್ಸ್ ಬಿಲ್ ಕೊಡ್ಲಿಕ್ಕೆ ಹೋಗ್ತಾರಲ್ಲ, ಅವರು ಪ್ರತಿ ಮನೆಗೂ ಭೇಟಿ ಮಾಡಿ ಹೇಳಿದ್ದಾರೆ. ಯಾರು ಕೂಡ ಅವರು ಬೇಡ ಅಂತ ಆ ಥರ ಇದೆ ಪಾಸಿಬಿಲಿಟೀಸ್. ಈಗ ನನಗೆ ಫ್ರೀ ಎಲೆಕ್ಟ್ರಿಸಿಟಿ ಕೊಡ್ತಾರೆ ಅಂತ ಹೇಳಿದ್ರು. ಕೆಲವೊಂದು 200 ಯೂನಿಟ್ ಕ್ರಾಸ್ ಮಾಡ್ತಾರೆ. 200 ಯೂನಿಟ್ ಕ್ರಾಸ್ ಮಾಡಿದ್ಮೇಲೆ ಬಿಲ್ ಕಟ್ಟಲೇಬೇಕು. ಆ ಥರ ಕೆಲವೊಂದು ಯೂನಿಟ್ಸ್ ಕಮ್ಮಿ ಇರುತ್ತೆ ಅವ್ರದ್ದು. ಅವರೇ ಕೊಡ್ತಾರೆ ಹೇಳು. ಸರ್, ಕೆಲವೊಂದು ಏನಾಗುತ್ತೆ ಅಂದ್ರೆ 2022-23 ವರ್ಷದಲ್ಲಿ ಅವರು ಸರಾಸರಿ ಪಕ್ಕದಾಗ ಅಲ್ಲಿ ಚಿಮ್ಮನಾಯಕನಲ್ಲಿಗೆ ಎಲ್ಲ ಅಕ್ಕಿನೇ ಕೊಡ್ತಾವ್ರೆ, ತಲಕಾಯಿ ಬೆಟ್ಟದಾಗೆಲ್ಲ ಅಕ್ಕಿ ಕೊಡ್ತಾವ್ರೆ, ರಾಗಿ ಕೊಡ್ತಾ ಇಲ್ಲ. ರಾಗಿ ಕೊಡ್ತಾ ಇಲ್ಲ. ಹುಡುಗರಲ್ಲಿ 6 kg ರಾಗಿ 4 kg ಅಕ್ಕಿ ಕೊಡ್ತಾರೆ. ಯಾಕೆ ಇದರಲ್ಲಿ ಇನ್ನೂ ಎಲ್ಲ ಬೇರೆ ಅಂಗಡಿ ಏನಾದ್ರು ಇಶ್ಯೂಸ್ ಇದ್ರೆ ಅವ್ರು ತಿಳಿಸ್ಕೊಡ್ತಾರೆ ಸರ್. ಇವಾಗ ನಡೀತಾ ಇರೋದು ಇವಾಗ ಕೊಡ್ತಾವ್ರೆ 3 ದಿವಸದಿಂದ. ಈ ಥರ ಅಂಗಡಿಯಿಂದ ಯಾವಾಗಿದ್ರು ಹೇಳಿ ಇಲ್ಲ ಏನು ನೋಡಿ ಸರ್, ಈಗ ಜನ ಈಗ ಡೈಲಿ ಬರುವಂತವ್ರು ಒಂದು 5 ನಿಮಿಷ ಸ್ಟ್ಯಾಂಡರ್ಡ್ ಹಾಕೊಂಡ್ರೆ ಕರೆಕ್ಟ್ ಫಾಲೋ ಅಲ್ಲ ಸರ್, ಈ ಮೀಟಿಂಗ್ ಅಲ್ಲಿ ಇವ್ರು ಏನೇನ್ ಪ್ರಾಬ್ಲಮ್ಸ್ ಹೇಳಿದ್ರೆ ಎಲ್ಲ ಸ್ವಲ್ಪ ಪಾಯಿಂಟ್ ಔಟ್ ಮಾಡ್ಕೊಂಡು ನೆಕ್ಸ್ಟ್ ಮೀಟಿಂಗ್ ಅಲ್ಲಿ ರಿಪೀಟ್ ಆಗದೆ ಇರೋ ತರ ದಯವಿಟ್ಟು ನೋಡ್ಬೇಕು.